ನನ್ನ ಹಿಂದಿನ ವಿಡಿಯೋದಲ್ಲಿ ಡೇರೆ ಹೂಗಳನ್ನು ಯಾವ ರೀತಿ ಬೆಳೆಯೋದು ಗ್ರೌಂಡಲ್ಲಿ, ಹಾಗೆ ಗ್ರೋ ಬ್ಯಾಗ್ನಲ್ಲಿ ಡೇರೆ ಗಡ್ಡೆಗಳಿಂದ ಯಾವ ರೀತಿ ಬೆಳೆಯಬಹುದು, ಹೇಗೆ ನೆಟ್ಕೊಂಡ್ರೆ ಚೆನ್ನಾಗಿ ಡೇರೆ ಗಡ್ಡೆಗಳೆಲ್ಲ ಚಿಗುರು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಗ್ರೌಂಡಲ್ಲಿ ಹಾಕಿದಾಗ ಆಗುವಂತಹ ಲಾಭ ನಷ್ಟಗಳು, ಗ್ರೋ ಬ್ಯಾಗ್ನಲ್ಲಿ ಗಡ್ಡೆಗಳನ್ನು ನೆಟ್ಕೊಂಡ್ರೆ ಆಗುವಂಥ ಲಾಭ ನಷ್ಟಗಳನ್ನೆಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನನ್ನ ಇವತ್ತಿನ ವಿಡಿಯೋದಲ್ಲಿ ಕಟಿಂಗಿಂದ ಯಾವ ರೀತಿ ಬೆಳೆಸ್ಕೊಳ್ಬೋದು ಡೇರೆ ಗಿಡನ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ನಾನು ತೋರಿಸ್ಕೊಡುವಂಥ ವಿಧಾನದಲ್ಲಿ ಕಟಿಂಗನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಡೇರೆ ಗಿಡಗಳೆಲ್ಲ ಗ್ರೋ ಆಗುತ್ತೆ. ಮಳೆ ನೀರಿನಿಂದಾಗಿ ಕೊಳೆಯೋ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಯಾವ್ಯಾವ ರೀತಿ ಇರುವಂಥ ಕಟಿಂಗನ್ನು ಯಾವ ರೀತಿ ಹಾಕ್ಕೊಳ್ಬಹುದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ಮನೆಯಿಂದ ನಾನು ತುಂಬ ಕಟಿಂಗ್ಗಳನ್ನು ತಂದುಕೊಂಡಿದ್ದೀನಿ. ಕೆಲವಷ್ಟು ನನ್ನ ಹತ್ರ ಇರೋವಂಥದ್ದೇ ಆಗಿರ್ಬೋದು. ಹೂವಾಗದೇ ಇರೋವಂಥ ಮೊದಲು ನಮಗೆ ಯಾವ ರೀತಿ ಡೇರೆ ಕಟಿಂಗ್ ಇದೆ ಅಂತ ಗೊತ್ತಾಗಲ್ಲ, ಆದರೂ ಕೂಡ ತಂದ್ಕೊಂಡಿದ್ದೀನಿ. ಹೊಸ ಜಾತಿ ಇದ್ದರೆ ಅದು ಕೂಡ ನನ್ನ ಹತ್ರ ಇರೋದ್ರ ಜೊತೆಗೆ ಆ್ಯಡ್ ಆಗುತ್ತೆ, ಇಲ್ಲ ಅಂತಂದರೆ ಮತ್ತೊಂದು ಗಿಡ ಎಕ್ಸ್ಟ್ರಾ ಆಗುತ್ತೆ. ಕೆಲವೊಮ್ಮೆ ಡೇರೆ ಗಡ್ಡೆಗಳು ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಬರಲ್ಲ, ತುಂಬ ಗಟ್ಟಿ ಇರೋ ಗಡ್ಡೆಗಳು ಕೂಡ ಚಿಗುರು ಬರಲ್ಲ. ನೋಡಿ, ಈ ರೀತಿ ಕಟಿಂಗನ್ನು ನಾನು ತೊಗೊಂಡು ಬಂದ್ಕೊಂಡಿದ್ದೀನಿ. ಮಣ್ಣು ಕೂಡ ತುಂಬ ಅಂಟು ಮಣ್ಣಲ್ಲಿ ನೆಟ್ಕೊಂಡ್ರೆ ಗಿಡದ ಬೇರು ಬರಲ್ಲ, ಕೊಳ್ತು ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ, ಕೊಳ್ತೋಗ್ಬಿಡುತ್ತೆ ಬುಡ ಎಲ್ಲ. ಅದಕ್ಕೆ ಸ್ವಲ್ಪ ಲೂಸ್ ಆಗಿರುವಂಥ ಮಣ್ಣನ್ನು ತೊಗೋಬೇಕಾಗತ್ತೆ. ಒಣಗಿರುವಂಥ ಮಣ್ಣನ್ನು ಇಟ್ಕೊಂಡಿದ್ದಿದ್ರೆ ಮೊದಲೇ, ಮಳೆಗಾಲದಕ್ಕಿಂತ ಮೊದಲೇ ಸಂಗ್ರಹಿಸಿ ಇಟ್ಕೊಂಡಿದ್ದಿದ್ರೆ ಒಳ್ಳೆಯದು. ಇಲ್ಲಾಂತಂದರೆ ಸ್ವಲ್ಪ ಅಂಟಾಗದೇ ಇರುವಂಥ ಮಣ್ಣನ್ನು ತೊಗೊಳ್ಳಿ. ಹಾಗೆ ಸ್ವಲ್ಪ ಮರಳನ್ನು ತೊಗೊಂಡಿದ್ದೀನಿ, ತುಂಬ ಮರಳನ್ನು ನಾನು ಬಳಸ್ತಾ ಇಲ್ಲ. ಹಾಗೆ ಸ್ವಲ್ಪ ಅಡಿಕೆ ಸಿಪ್ಪೆನ ತೊಗೊಂಡಿದ್ದೀನಿ. ರೂಟಿಂಗ್ ಹಾರ್ಮೋನ್ ಆಗಿ ನಾನು ಅರಸಿನ ಪುಡಿನ ತೊಗೊಂಡಿದ್ದೀನಿ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಇದು ಸಾಫ್ಟ್ ಸ್ಟೆಮ್ ಆಗಿರೋದ್ರಿಂದ ರೂಟ್ ಬರುತ್ತೆ. ಕಟಿಂಗ್ನ ಹಾಕ್ಕೊಳ್ಳೋದಕ್ಕೆ ಕಳೆದ ವರ್ಷ ಕಟಿಂಗ್ ಹಾಕ್ಕೊಂಡಿರೋವಂಥ ಕವರ್ನೇ ನಾನು ತೆಗೆದು ಇಟ್ಕೊಂಡಿದ್ದೀನಿ. ಗಡ್ಡೆಗಳಾಗಿರುತ್ತೆ, ಅದಕ್ಕೆ ಸ್ವಲ್ಪ ದೊಡ್ಡ ಕವರ್ ಬೇಕಾಗತ್ತೆ. ಅವುಗಳನ್ನೆಲ್ಲ ನಾನು ಬೇರೆ ಕವರ್ಗೆ ಹಾಕಿಬಿಟ್ಟು ಅದೇ ಕವರ್ನ ನಾನು ಎತ್ತಿ ಇಟ್ಕೊಂಡಿದ್ದೆ. ಈ ವರ್ಷ ಇದಕ್ಕೆ ಇದೇ ಕವರೇ ಸಾಕಾಗತ್ತೆ. ಗ್ರೋ ಆದರೂ ಕೂಡ ಕಟಿಂಗು ಇದರಲ್ಲೇ ಸ್ವಲ್ಪ ಗೊಬ್ಬರನ ಹಾಕಿಬಿಟ್ರೆ ಸಾಕು, ಚೆನ್ನಾಗಿ ಹೂ ಬರುತ್ತೆ. ಮುಂದಿನ ವರ್ಷ ಗಡ್ಡೆ ಆದ ನಂತರ ಬೇರೆ ಕವರ್ಗೆ ಹಾಕ್ಕೋಬಹುದು. ಯಾವಾಗಲೂ ಕಟಿಂಗ್ ಹಾಕಬೇಕಿದ್ರೆ ದೊಡ್ಡ ಕವರ್ನ ತೊಗೋಬಾರ್ದು, ಚಿಕ್ಕ ಕವರ್ನೇ ತೊಗೊಳ್ಬೇಕಾಗತ್ತೆ. ಆಗ ತುಂಬ ಚೆನ್ನಾಗಿ ರೂಟ್ಸ್ ಬರುತ್ತೆ, ಕಟಿಂಗ್ ಕೊಳೆಯೋ ಚಾನ್ಸಸ್ ಕೂಡ ಇರಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಕಟಿಂಗನ್ನು ತೊಗೊಂಡಾಗ ಕೆಳಗಡೆ ಪಾರ್ಟ್ ಇರುತ್ತಲ್ಲ, ಅದನ್ನು ಮತ್ತೊಮ್ಮೆ ನಾವು ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು. ಇಲ್ಲಾಂತಂದರೆ ತುಂಬ ಕೊಳ್ತೋಗ್ಬಿಡುತ್ತೆ. ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತಲ್ಲ, ಕಟಿಂಗು ಮುರಿದ ಥರ ಆಗಿರುತ್ತಲ್ಲ, ಆ ಥರದ್ದೆಲ್ಲ ಇದ್ದರೆ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಟ್ಸ್ ಇರುತ್ತಲ್ಲ, ಅದ್ರ ಕೆಳಗಡೆ ಸ್ವಲ್ಪ ಕೆಳಗಡೆ ಕಟ್ ಮಾಡ್ಕೊಂಡಿದ್ದೀನಿ. 2 ನೋಡಾದರೂ ಕೂಡ ಮಣ್ಣೊಳಗಡೆ ಹೋಗೋ ಥರ ಇರಬೇಕು. ಕಟಿಂಗ್ ತುಂಬ ಉದ್ದ ಕಟಿಂಗ್ ಇದ್ದರೆ ಕೆಲವೊಂದು ಕಟಿಂಗು ಗ್ರೋ ಆಗುತ್ತೆ. ಯಾವ ರೀತಿದು ಅಂತ ತೋರಿಸ್ತೀನಿ ನಾನು ನೆಕ್ಸ್ಟು. ನೋಡಿ, ಈ ಥರ ಕಟಿಂಗ್ ಇರೋದನ್ನು ಹೀಗೆ ಕಟ್ ಮಾಡಿ ತೆಗೆದುಕೊಂಡು ಬಿಡಬೇಕು. ಎಲೆಗಳನ್ನು ಕೂಡ ತೆಗೆದಿದ್ದೀನಿ. ಸ್ವಲ್ಪ ಹಾಳಾಗಿರುವಂಥ ಎಲೆಗಳೆಲ್ಲ ಇರುತ್ತಲ್ಲ, ಡೇರೆ ಎಲೆಗಳು ತುಂಬ ಸಾಫ್ಟಾಗಿರುತ್ತೆ, ಬೇಗ ಹಾಳಾಗಿಬಿಡತ್ತೆ ಮಳೆಲೆಲ್ಲ. ಅದನ್ನೆಲ್ಲ ತೆಗೆದುಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಕೂಡ ನಾನು 2 ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಕಟಿಂಗ್ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ಅದಕ್ಕೆ ನಾನು 2 ಕಟಿಂಗನ್ನು ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕಟಿಂಗ್ ಸಿಗುತ್ತೆ ಕೆಲವೊಮ್ಮೆ. ಅಂದರೆ ಡೇರೆ ಗಡ್ಡೆಯಿಂದನೇ ಡೈರೆಕ್ಟಾಗಿ ಕಿತ್ತಿರೋ ಅಂಥದ್ದು, ಸ್ವಲ್ಪ ಕೂಡ ಆಚೀಚೆ ಆಗಿರಲ್ಲ. ಕೆಳಗಡೆ ನೋಡಿ ಯಾವ ರೀತಿ ಇದೆ ಅಂತ. ಈ ರೀತಿ ಕಟಿಂಗನ್ನು ಕಟ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಖಂಡಿತ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಕಟಿಂಗನ್ನು ಉದ್ದ ಕಟಿಂಗ್ ಇದ್ದರೂ ಕೂಡ ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆಯೇ ನಾವು ನೆಟ್ಕೊಳ್ಬೋದು. ನೋಡಿ, ಈ ಕವರ್ಗೆ ಕೆಳಗಡೆ ಸ್ವಲ್ಪ ಅಡಿಕೆ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರೂಟ್ಸ್ ಎಲ್ಲ ಬರುತ್ತೆ ಅಡಿಕೆ ಸಿಪ್ಪೆನ ಯೂಸ್ ಮಾಡೋದ್ರಿಂದ. ಇಲ್ಲ ಅಂತಂದರೆ ಸ್ವಲ್ಪ ಮಣ್ಣು ಮತ್ತು ಮರಳು ಸೇರಿಸ್ಕೊಂಡು ಮಣ್ಣಿನ ಮಿಶ್ರಣನ ಮಾಡ್ಕೊಳ್ಳಿ. ನೀರು ತುಂಬ ಚೆನ್ನಾಗಿ ಸರಾಗವಾಗಿ ಇಳಿದು ಹೋಗಬೇಕು, ಆ ರೀತಿ ಮಣ್ಣನ್ನೇ ತೊಗೊಳ್ಬೇಕಾಗತ್ತೆ. ಯಾಕಂತಂದರೆ ಮಳೆನಲ್ಲೇ ಇಟ್ಟಿರ್ತೀವಲ್ಲ ಡೇರೆ ಗಿಡಗಳನ್ನೆಲ್ಲ, ನೀರು ನಿಂತೋಯ್ತು ಅಂತಂದರೆ ಯಾವುದೇ ಗಿಡಗಳಾದರೂ ಕೂಡ ಕೊಳ್ತೋಗ್ಬಿಡುತ್ತೆ. ಡೇರೆ ಗಿಡಗಳು ಅಷ್ಟೇ, ತುಂಬ ಮಳೆನಲ್ಲೇ ಇರೋದ್ರಿಂದ ತುಂಬಾ ನೀರು ಇಳಿದು ಹೋಗುವಂಥ ಮಣ್ಣನ್ನು ತೊಗೋಬೇಕಾಗತ್ತೆ. ನೋಡಿ, ಈ ರೀತಿ ಮಣ್ಣನ್ನು ತೊಗೊಂಡಿದ್ದೀನಿ.
ಕಟಿಂಗ್ ಹಾಕುವಷ್ಟು ಜಾಗಕ್ಕಷ್ಟೇ ನಾನು ಸ್ವಲ್ಪ ಮರಳನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೇರು ಬರಲಿ ಅಂತ ಮರಳನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಕಟಿಂಗ್ ಕೊಳಿಬಾರ್ದು ಅಂತ. ಇಲ್ಲ ಅಂತಂದರೆ ಜಾಸ್ತಿ ಮರಳಿದೆ ನಿಮ್ಮ ಹತ್ರ ಅಂತಂದರೆ ಮಣ್ಣು ಜೊತೆಗೇ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ತುಂಬ ಕಟಿಂಗ್ಗಳನ್ನೆಲ್ಲ ಹಾಕ್ತಾ ಇರೋದ್ರಿಂದ ಮರಳು ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ನನ್ನ ಹತ್ರ, ಅದಕ್ಕೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಅರಿಶಿನ ಪುಡಿನ ಡಿಪ್ ಮಾಡಿಬಿಟ್ಟು ನೆಟ್ಕೊಳ್ತೀನಿ. ಒಂದು ಕವರ್ನಲ್ಲಿ 2ರಿಂದ 3 ಕಟಿಂಗನ್ನು ಹಾಕ್ಕೊಳ್ಬೋದು. ತುಂಬ ಚಿಕ್ಕ ಚಿಕ್ಕ ಕಟಿಂಗ್ ಆದರೆ. ತುಂಬ ದೊಡ್ಡ ಕಟಿಂಗ್ ಆದರೆ ಗ್ರೋ ಆಗೇ ಆಗುತ್ತೆ ಅಂತ ನಮಗೆ ಕಾನ್ಫಿಡೆನ್ಸ್ ಇರುತ್ತಲ್ಲ, ಆ ರೀತಿ ಕಟಿಂಗ್ಗಳನ್ನು ನಾವು ಒಂದೇ ಕಟಿಂಗನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಒಂದೇ ಗಿಡದ 2 ಕಟಿಂಗನ್ನು ನಾನು ಇದರಲ್ಲಿ ಹಾಕ್ಕೊಳ್ತೀನಿ. ಮೇಲ್ಗಡೆ ಟಿಪ್ಪಲ್ಲಿರುವಂಥ ಈ ಕಟಿಂಗ್ ಇರುತ್ತಲ್ಲ, ಮೇಲ್ಗಡೆ ಕಟಿಂಗು, ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಎಳೆದಾಗಿರುವಂಥ ಕಟಿಂಗ್ಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಡೇರೆ ಗಿಡದ ಕಟಿಂಗು ನೋಡಿ, ಈ ರೀತಿ ನೆಟ್ಕೊಂಡಿದ್ದೀನಿ. 2 ನೋಟ್ಸು ಮಣ್ಣೊಳಗಡೆ ಹೋಗೋ ರೀತಿ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಸಾಫ್ಟಾಗಿರೋವಂಥ ಕಟಿಂಗ್ಗಳನ್ನು ಹಾಕ್ಕೊಂಡಾಗ ತುಂಬ ಮಳೆ ಬರ್ತಾ ಇತ್ತು ಅಂತಂದರೆ ಈ ಕಟಿಂಗ್ ಸ್ವಲ್ಪ ದಿನ ಗ್ರೋ ಆಗುತ್ತಲ್ಲ, ಬೇರೆ ಬರುತ್ತೆ, ಸ್ವಲ್ಪ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ನಾವು ಮಳೆಯಲ್ಲಿ ಡೈರೆಕ್ಟಾಗಿ ಇಟ್ಕೊಳ್ಬೋದು. ಇಲ್ಲಾಂತಂದರೆ ಮಳೆ ನೀರು ಸ್ವಲ್ಪ ಸಿಡಿತಾ ಇರುತ್ತಲ್ಲ, ಆ ಕಡೆ ಇಟ್ಕೊಂಡು ಗ್ರೋ ಮಾಡಿಕೊಂಡು ನಂತರನೇ ಇಟ್ಕೊಳ್ಳೋದು ಬೆಸ್ಟು. ಇಲ್ಲಾಂತಂದರೆ ಕೆಲವೊಮ್ಮೆ ಕಟಿಂಗ್ಗಳು ಕೊಳ್ತೋಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಇಡೀ ದಿನ ಮಳೆ ಬರ್ತಾಯಿತ್ತು ಅಂತಂದರೆ ಕಟಿಂಗ್ ಕೊಳ್ತೋಗ್ಬಿಡುತ್ತೆ. ಆ ಟೈಮ್ನಲ್ಲಿ ಕಟಿಂಗ್ಗಳನ್ನು ಸ್ವಲ್ಪ ಮಳೆ ನೀರು ತಾಗೋ ಕಡೆ ಇಟ್ಕೊಂಡು ಗ್ರೋ ಮಾಡ್ಕೊಳ್ಬೇಕು. ಸ್ವಲ್ಪನೇ ಮಳೆ ಬರ್ತಾ ಇತ್ತು ಅಂತಂದರೆ ಡೈರೆಕ್ಟಾಗಿ ಮಳೆನಲ್ಲೇ ಇಟ್ಕೊಳ್ಬೋದು. ಸ್ವಲ್ಪ ಗಟ್ಟಿಯಾಗಿರುವಂಥ ಕಟಿಂಗ್ ಇರುತ್ತೆ, ಆ ಥರ ಕಟಿಂಗ್ ದೊಡ್ಡದಾಗಿರುವಂಥ ಕಟಿಂಗ್ ಏನಾದರೂ ಇತ್ತು ಅಂತಂದರೆ ಅದನ್ನು ನಾವು ಡೈರೆಕ್ಟಾಗಿ ಮಳೆನಲ್ಲೇ ಇಟ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ವೈಟಾಗಿ ಅಂದರೆ ಡೇರೆ ಗಡ್ಡೆಯಿಂದನೇ ಡೈರೆಕ್ಟಾಗಿ ಕಿತ್ತಿರೋದು ಕೆಲವೊಮ್ಮೆ ಸಿಗುತ್ತೆ. ಆ ರೀತಿ ಸಿಕ್ಕಿದಾಗ ಈ ರೀತಿ ನೆಟ್ಕೊಂಡ್ರೆ ಆಯಿತು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಖಂಡಿತ ಗ್ರೋ ಆಗುತ್ತೆ, ಇದಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಈ ಕಟಿಂಗ್ ನೋಡಿ ಫ್ರೆಂಡ್ಸ್, ತುಂಬ ಎತ್ತರ ಇದೆ. ಇದು ಆ ಕಡೆ ಈ ಕಡೆ ಅಲ್ಲಾಡ್ತಾನೆ ಇರುತ್ತೆ ಗಾಳಿ ಬಂತು ಅಂತಂದರೆ. ಅದಕ್ಕೆ ನಾನು ಇದಕ್ಕೊಂದು ಸ್ಟಿಕ್ಕನ್ನ ಕೊಟ್ಬಿಟ್ಟು ಬ್ಯಾಂಡ್ ಮಾಡ್ಕೋತೀನಿ. ಆ ಕಡೆ ಈ ಕಡೆ ಅಲಗಾಡಲ್ಲ. ಇದರಿಂದಾಗಿ ಬೇರುಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹಾಗೆ ಇದು ಮುರಿಯೋದನ್ನು ಕೂಡ ನಾವು ತಪ್ಪಿಸ್ಬೋದು. ಕೆಲವೊಮ್ಮೆ ತುಂಬ ಗಾಳಿ ಬಂದಾಗ ಅಷ್ಟೊಂದು ಗಟ್ಟಿ ಇರಲ್ಲ ಇದು ಈ ಕಟಿಂಗ್ಗಳು, ಅದಕ್ಕೆ ಮುರಿದೋಗೋ ಚಾನ್ಸಸ್ ಇರುತ್ತೆ. ನಾನು ಈ ಕವರ್ಗೆ ಮಣ್ಣನ್ನು 3/4 ಕವರ್ ಆಗುವಷ್ಟೇ ಫಿಲ್ ಮಾಡ್ಕೊಂಡಿದ್ದೀನಿ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ. ನಂತರ ಕಟಿಂಗ್ ಗ್ರೋ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಗೊಬ್ಬರ ಮತ್ತು ಅಡಿಕೆ ಸಿಪ್ಪೆನೆಲ್ಲ ಹಾಕಿ ಮುಚ್ಚಿಕೊಡ್ತೀನಿ. ಆಗ ತುಂಬ ಚೆನ್ನಾಗಿ ಕಟಿಂಗ್ಗಳು ಗ್ರೋ ಆಗೋದಕ್ಕೆ ಸಹಾಯ ಆಗುತ್ತೆ. ಈ ವರ್ಷ ನಾನು ಇದೇ ಕವರ್ನಲ್ಲೇ ಇಟ್ಬಿಡ್ತೀನಿ ಕಟಿಂಗ್ನ. ನೋಡಿ, ಈ ರೀತಿ ಸಾಫ್ಟಾಗಿರುವಂಥ ಕಟಿಂಗ್ ಸಿಕ್ಕಿದ್ರೂ ಕೂಡ ನಾವು ಹಾಕ್ಕೊಳ್ಬೋದು. ಇದ್ರ ಮೇಲ್ಗಡೆ ಇರುವಂಥ ಎಲೆನ ತೆಗೆದುಬಿಟ್ಟು ಈ ರೀತಿ ನೋಟ್ಸ್ನ ಮಣ್ಣೊಳಗಡೆ ಹಾಕಿ ನೆಟ್ಕೊಂಡಿದ್ದೀನಿ. ಎಲ್ಲ ಕಟಿಂಗ್ಗಳನ್ನು ಕೂಡ ಈ ರೀತಿಯೇ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ದಪ್ಪಾಗಿರುವಂಥ ಕಟಿಂಗ್ನ ಕೆಳಗಡೆ ಪಾರ್ಟ್ನ ಕಟ್ ಮಾಡಿಬಿಟ್ಟು ಈ ರೀತಿ ಆ ಸ್ಟಿಕ್ನ ಕೂಡ ಹಾಕ್ಕೊಂಡಿದ್ದೀನಿ. ಗ್ರೋ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಈ ರೀತಿ ಕಟಿಂಗನ್ನು ಹಾಕಿ ನಾನು ಡೇರೆ ಗಿಡಗಳನ್ನು ಬೆಳೆಸ್ಕೊಳ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.